ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವಿದ್ಯುತ್ ಸಂಘಟನೆ ವತಿಯಿಂದ ಇಂದು ನಡೆದ ಸಮಾರಂಭದಲ್ಲಿ 6ನೇ ತರಗತಿ ವಿದ್ಯಾರ್ಥಿನಿ ಎಂ ಮೋನಿಶಾ ರಾಷ್ಟ್ರೀಯ ಮಟ್ಟದ ವೂಶು ಚಾಂಪಿಯನ್ ಕ್ರೀಡೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿರುವುದಾಗಿ ಘೋಷಿಸಲಾಗಿದೆ. ಇವರಿಗೆ ಸಂಘಟನೆ ವತಿಯಿಂದ ಶುಭ ಹಾರೈಸಿ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ವಿದ್ಯಾರ್ಥಿನಿಯ ಸಾಧನೆ ಮೆಚ್ಚಿ ಮಾತನಾಡಿ, ಇಂತಹ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರ ಬ್ರಹ್ಮಾನಂದ ಕೂಡ ವಿದ್ಯಾರ್ಥಿನಿಗೆ ಶುಭ ಕೋರಿದ್ರು. ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಮಾರ್ಟಹಳ್ಳಿ ಸುಭಾಷ್ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಹಳ ಖುಷಿ ಪಡುವಂಥ ವಿಚಾರ. ಯಾಕೆಂತಂದರೆ ನಮ್ಮ ಗುಡ್ಲುಪೇಟೆ ಪಟ್ಟಣದ ಹೊಸೂರಿನ ಪ್ರತಿಭೆ ಈ ಒಂದು ಮಗು 6ನೇ ತರಗತಿ ಓದ್ತಕ್ಕಂತಹ ಮಧುರವರ ಸುಪುತ್ರಿ ಮೋನಿಶಾ ಅನ್ನೋ ಒಂದು ಚಿಕ್ಕ ಹುಡುಗಿ 6ನೇ ತರಗತಿ ಓದ್ತಕ್ಕಂಥ ಈ ಒಂದು ಬಾಲಕಿ ಇವತ್ತು ವೂಶು ಚಾಂಪಿಯನ್ ಕ್ರೀಡೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಿನ್ನದ ಪದಕ ಪಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ. ನಮ್ಮ ರಾಜ್ಯಕ್ಕೆ, ಅದರಲ್ಲೂ ನಮ್ಮ ಗುಡ್ಲುಪೇಟೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಗು ಹೆಮ್ಮರವಾಗಿ ಬೆಳೀಲಿ, ಎಲ್ಲರಿಗೂ ಕೀರ್ತಿ ತರಲಿ ಅಂತ ಈ ಹೇಳ್ತಾ ಆ ಮಗುವಿನ ತಂದೆ ತಾಯಿಗೆ ಭಗವಂತ ಆಯಸ್ಸು ಆಶೀರ್ವಾದವನ್ನು ಕರುಣಿಸಲಿ. ಮತ್ತೆ ಈ ಮಗುವಿನ ಯಶಸ್ಸಿಗೆ ದಾರಿ ದೀಪವಾಗಿರಲಿ ಅಂತ ಈ ಹೇಳೋ ಮೂಲಕ ಈ ಮಗುವಿಗೆ ನಾನು ಶುಭವನ್ನು ಕೊಡ್ತೇನೆ. ಜೈ ಕರ್ನಾಟಕ. ನಿಮಗೆ ಹೆಮ್ಮೆ ತರುವಂಥ ವಿಚಾರ, ವೂಶು ಕ್ರೀಡೆಯಲ್ಲಿ ಈ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಒಂದು ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮದೇ ತಾಲೂಕಿನ ಹೊಸೂರು ಗ್ರಾಮದ ಮೋನಿಶಾ, ಮಧುರ ಸುಪುತ್ರಿ ಮೋನಿಶಾ ಅವರು ಈ ರಾಷ್ಟ್ರ ಮಟ್ಟದ ಒಂದು ಪದಕವನ್ನು ಪಡ್ಕೊಂಡಿರೋದು ನಮ್ಮ ತಾಲೂಕಿಗೆ ಹೆಮ್ಮೆ ತರುವಂಥ ವಿಚಾರ. ಅದು ಒಂದು ಸಮರ ಕಲೆ ರೀತಿ ಇರ್ತದೆ. ಇಂತಹ ಕಲೆಯಲ್ಲಿ ಒಂದು ಪ್ರದರ್ಶನವನ್ನು ಮಾಡಿ ಇಡೀ ತಾಲೂಕಿಗೆ ಒಂದು ಗೌರವವನ್ನು ತರುವಂಥ ಮುಖಾಂತರ ಅವರ ಇದು ಮಾಡಿದ್ದಾರೆ. ಜೊತೆಗೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಆಶೀರ್ವಾದನೂ ಸಹ ಪಡೆದಿರ್ತಕ್ಕಂತಹ ಮೋನಿಶಾ ಅವರಿಗೆ ಭಾಳ ಒಂದು ವಿಶೇಷ ಕ್ರೀಡೆ ಅದು. ಆ ಒಂದು ಪ್ರತಿಭೆಗೆ ಮಾನವ ಬಂಧುತ್ವಕ್ಕೆ ಮತ್ತು ಗುಡ್ಲುಪೇಟೆ ತಾಲೂಕಿನ ಕಾವಲು ಪಡೆ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸುವ ಸಂದರ್ಭದಲ್ಲೂ ಅವರು ಗೌರವಿಸಿದರು. ಅದೇ ರೀತಿ ಮತ್ತು ಅವರ ಒಂದು ಸಾಧನೆಯನ್ನು ಒಂದು ಹೆಮ್ಮೆರವಾಗಿ ಹೇಳಿಕೆಯನ್ನು ತಂದುಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮತ್ತು ಅವರು ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಹೆಸರು ಮಾಡಲಿ ಅಂತಕ್ಕಂಥ ಹೇಳ್ತಾ ನಾನು ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸನ್ನು ಮಾಡ್ತೀನಿ. ಈ ದಿನ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಮ್ಮ ಗುಡ್ಲುಪೇಟೆ ಪಟ್ಟಣದ ಹೊಸೂರಿನ ಮೋನಿಶಾ ಅಂತ ಈ ವಿದ್ಯಾರ್ಥಿನಿ, ನಾನು ಹೊಸೂರಿನವನಾಗಿದ್ದು ನನಗೆ ಈ ವಿಚಾರ ತುಂಬ ಖುಷಿ ಪ್ರಯತ್ನ. ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು. ನಮ್ಮೂರು ಹುಡುಗಿ ಯಾರು ಇದು ಅಂತ ಕೇಳಿದಾಗ ಇವಳು ನಮ್ಮನೆ ಹುಡುಗಿನೇ ಅಂತ ತುಂಬ ಇನ್ನೂ ಖುಷಿ ಆಯಿತು. ಹಾಗಾಗಿ ಇಂಥ ಒಂದು ವಿದ್ಯಾರ್ಥಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ನಮಗೆ ಖುಷಿ. ಹಾಗಾಗಿ ವಿದ್ಯಾರ್ಥಿ ಈ ದೆಸೆಯಲ್ಲಿ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಅಪರೂಪದ ವಿಚಾರ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ವಿದ್ಯಾರ್ಥಿಗೆ ಮುಂಬರುವ ದಿನಗಳಲ್ಲಿ ನಮ್ಮ ಮಿತ್ರರು ಹೇಳಿದ ಹಾಗೆ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ತರಲಿ ನಮ್ಮ ಪಟ್ಟಣಕ್ಕೆ ಮತ್ತು ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಅಂತ ನಾನು ಭಾವಿಸ್ತಾ ಹೆಚ್ಚಿನ ಯಶಸ್ಸನ್ನು ಕೋರಿ ಈ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರಿ. ಇದೇ ಸಂದರ್ಭದಲ್ಲಿ ಕೆಳಕಂಡವರು ಕೂಡ ಹಾಜರಾಗಿದ್ದರು. ಆರ್ಡಿ ಉಲ್ಲಾಸ್ ಶಿಕ್ಷಕರು ಪ್ರಸನ್ನ, ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷ ಶಕೀಲ್, ಟೌನ್ ಸಂಚಾಲಕ ಮುಂಟಿಪುರ ಮಾದಯ್ಯ ಇವರೆಲ್ಲರೊಂದಿಗೆ ವಿದ್ಯಾರ್ಥಿನಿಯ ಪೋಷಕರು ಮತ್ತು ಶಿಕ್ಷಕರು ಕೂಡ ಹಾಜರಿದ್ದರು. ಸಮಾರಂಭವು ಮಕ್ಕಳು ಮತ್ತು ಯುವ ಪ್ರತಿಭೆಯನ್ನ ಬೆಂಬಲಿಸುವ ಮಹತ್ವದ ಉದಾಹರಣೆಯಾಗಿ ಸ್ಥಳೀಯ ಸಮುದಾಯದಲ್ಲಿ ಸಂತೋಷ ಮತ್ತು ಪ್ರೋತ್ಸಾಹ ಮೂಡಿಸಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.